ಶಾಲೆ ಸುತ್ತಮುತ್ತ ಯಾವ ರೀತಿ ಪರಿಸ್ಥಿತಿ ಇದೆ, ಯಾವ ರೀತಿ ಸ್ವಚ್ಛತೆ ಇದೆಯಾ, ಏನು ಎತ್ತ ನಮ್ಮ ಮಕ್ಕಳಲ್ಲಿ ಓದ್ತಾ ಇದ್ದಾರೆ. ಈ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸೇರೋದು ಕಮ್ಮಿ ಮಾಡಿ ಈ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ನಾವೆಲ್ಲ ಹೋಗಿ ಅಲ್ಲಿ ಸರ್ಕಾರಿ ಶಾಲೆಗಳಿಗೆ ಹೋಗೋದು. ನಾವು ಸರ್ಕಾರಿ ಶಾಲೆಗಳಿಗೆ ಹೋಗಿ ಸಂಬಂಧಪಟ್ಟ PDO DDP ಸಂಬಂಧಪಟ್ಟಂಥ ಮುಖ್ಯೋಪಾಧ್ಯಾಯಗಳನ್ನ ಸಂಪರ್ಕ ಮಾಡಿ ಆ ಶಾಲೆಯಲ್ಲಿ ಏನು ಕೊರತೆ ಇದೆ ಅದ್ರ ಬಗ್ಗೆ ನಾವು ಮನವಿ ಮಾಡಿ ದೂರು ಸಲ್ಲಿಸಿ ಎಚ್ಚರಿಕೆ ಕೊಟ್ಟು ಬಂದರೆ ಅವ್ರು ಸ್ವಲ್ಪ ಎಚ್ಚರಿಕೆ ಜಾಗೃತರಾಗ್ತಾರೆ. ಜನನೇ ಹೋಗಲ್ಲ. ಆಮೇಲೆ ಅಪ್ಪ ಅಮ್ಮರು ಒಟ್ಟು ಹೋಗಿ ಪ್ರಶ್ನೆ ಮಾಡಲ್ಲ ಸ್ಕೂಲ್ಗಳಲ್ಲಿ. ಅವ್ರು ಆಡದ್ದೇ ಆಟ, ಅಲ್ಲಿ ನಡೆದಿದ್ದೇ ಆಟ. ಮಕ್ಕಳಲ್ಲಿ ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ. ಅದಕ್ಕೇನು ಮಾಡ್ತಾರೆ ಅಪ್ಪ ಅಮ್ಮರು ಖಾಸಗಿ ಶಿಕ್ಷಣ ಸಂಸ್ಥೆ ಸೇರಿಸ್ತಾರೆ. ಸರ್ಕಾರ ಇರೋದೇನಕ್ಕೆ? ಆಮೇಲೆ ಸರ್ಕಾರಿ ಕೆಲಸದಲ್ಲಿ ಯಾರಿದ್ದಾರೆ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು. ಇದು ಮುಖ್ಯ ಇಂಪಾರ್ಟೆಂಟು. ಅವರೆಲ್ಲ ತಗೊಂಡಾಗ ಐಷಾರಾಮಿ ದೊಡ್ಡ 2-3 ಲಕ್ಷ ಡೊನೇಷನ್ ಕೊಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸೇರಿಸ್ತಾರೆ. ನಾವು ಓಟ್ ಹಾಕಿದ ಮತದಾರ ಬಂಧುಗಳು ಸರ್ಕಾರಿ ಶಿಕ್ಷಣದಲ್ಲಿ ಓದಿಸ್ಬೇಕು. ಅಲ್ಲಿ ಶಿಕ್ಷಕರು ಸರಿ ಇಲ್ಲ, ವ್ಯವಸ್ಥೆನೂ ಸರಿ ಇಲ್ಲ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕು. ಇದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕು. MP MLAಗಳು, ನಗರ ಪಾಲಿಕೆ ಸದಸ್ಯರುಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಯಾರು ಇವರು? ಅವರು ನಮ್ಮ ಸೇವಕರು. ನಮ್ಮ ಸೇವೆ ಮಾಡಕ್ಕೆ ಬಂದಿರೋರಿಗೆ ಯಾಕೆ ನಾವು ಅಟ್ಟನ ಮೇಲೆ ಕೂರಿಸಿ ನಾವು ಚಟ್ಟ ಕಟ್ಟಿಸ್ಕೊತಾ ಇದೀವಿ? ಬೇಕಾದಷ್ಟು ಹಣ ಪೋಲಾಗ್ತಾ ಇದೆ. ಇದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸೋಣ. ಇದ್ರ ಬಗ್ಗೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಹೋರಾಟ ಮಾಡೋಣ ಅಂತ ಈ ಮೂಲಕ ಪದೇ ಪದೇ ನಾವು ಹೇಳ್ತಾನೆ ಇರ್ತೀವಿ. ಬಂದ್ರಪ್ಪ ಎಲ್ಲ ನಮಗೆ ಇದು ಮಾಡಿದ್ರು, ಪ್ರಾಕ್ಟೀಸ್ ಮಾಡಿದ್ರು, ತಯಾರು ಮಾಡಿ ಎಲ್ಲ ಮಾಡಿದ್ರು. ಪ್ರತಿಭೆಗಳನ್ನು ಕಲ್ತ್ಕೊಂಡು ಅದರಲ್ಲಿ 50 ರೂಪಾಯಿ ಇದು ಮಾಡಿದ್ರು. ನಮ್ಮ ಅಮ್ಮಿನ ಮಿಸ್ಸು ನಮಗೆಲ್ಲ ಧನ್ಯವಾದಗಳು. ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಇವ್ರಿಗೆ ಕೊಡಿಸ್ಬೇಕು. ಇನ್ನೂ ಹೆಚ್ಚಿನ ರೀತಿ ವಿದ್ಯಾಭ್ಯಾಸದಲ್ಲಿ ಮುಂದಾಗಬೇಕು. ಇವರು ವೈದ್ಯರಾಗಬೇಕು, ದೊಡ್ಡ IAS ಆಫೀಸರ್ಗಳಾಗಬೇಕು. ಇವತ್ತು ನಮ್ಮ ನಾಡಿಗೆ ದುರಂತ ಬಂದಿರೋದು IAS ಆಫೀಸರ್ಗಳು, IPS ಆಫೀಸರ್ಗಳು, MP ಗಳು, MLAಗಳಿಂದ ದೊಡ್ಡ ದುರಂತ ಬಂದ್ಬಿಟ್ಟಿದೆ. ಸಂಪತ್ತು ಸರ್ವನಾಶ ಆಗ್ತಾ ಇದೆ. ಅದನ್ನ ಉಳಿಸ್ಕೋಬೇಕು ಅಂದ್ರೆ ಈ ಮಕ್ಕಳನ್ನ ಒಳ್ಳೆ ದಿಕ್ಕಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಕೊಟ್ಟು ಇವ್ರನ್ನ ದೊಡ್ಡ ನಾಯಕರನ್ನಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲೆಲ್ಲ ಮನವಿ ಮಾಡ್ತಾ, ಸರ್ಕಾರಿ ಶಾಲೆಗಳಾಗಿರ್ಬೋದು, ಖಾಸಗಿ ಶಿಕ್ಷಣ ಸಂಸ್ಥೆನಾಗಿರ್ಬೋದು, ಎಲ್ಲ ನಮ್ಮ ಮಕ್ಕಳಿಗೆ ಮುಳುವಾಗಿದೆ. ಇವತ್ತಿನ ವಿದ್ಯಾಭ್ಯಾಸ ಮುಳುವಾಗಿದೆ. ಒಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ಇದನ್ನೆಲ್ಲ ತೊಡಗಾಕ್ಬೇಕು ಅಂದ್ರೆ ನಾವೆಲ್ಲ ಬಲಿಷ್ಠ ನಾಯಕರಾಗಿ ಇವ್ರನ್ನ ಬೆಳೆಸಬೇಕು, ಇವ್ರನ್ನ ಓದಿಸ್ಬೇಕು, ದೊಡ್ಡ ಉನ್ನತ ಶಿಕ್ಷಣ ಕೊಡಿಸ್ಬೇಕು ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಇವೆಲ್ಲ ಭಗವಂತರ ಅನುಗ್ರಹದಿಂದ ಚೆನ್ನಾಗಿ ಹೋದ್ರಪ್ಪ, ಚೆನ್ನಾಗಿ ಒಳ್ಳೊಳ್ಳೆ ನಾಯಕರಾಗಿ ಬೆಳಿಬೇಕು ಅಂತ ಈ ಮೂಲಕ ನಿಮಗೆ ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯತಿ ಮೈಸೂರು, ಶಿಕ್ಷಣ ಶಿಕ್ಷಣಾಧಿಕಾರಿಗಳು ಮತ್ತು ಶಿಕ್ಷಣ ಸಂಪನ್ಮೂಲನ ಸಮನ್ವಯಾಧಿಕಾರಿಗಳು ಉತ್ತರ ವಲಯ ಮೈಸೂರು ಇವರು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ಒಂದು ಪದವಿಗಳನ್ನ ಪಡೆಯೋದಿಕ್ಕಲ್ಲಿ ಸಾಗಬೇಕಪ್ಪ. ನೀವೆಲ್ಲ ಚೆನ್ನಾಗಿ ಹೋದ್ರಪ್ಪ, ಚೆನ್ನಾಗಿ ನಮ್ಮ ಕನ್ನಡ ಮಾತೆಯ ಗೌರವಿಸ್ಬೇಕು. ನೀವೆಲ್ಲ ದೊಡ್ಡ ಉನ್ನತವಾದಂಥ ಮಟ್ಟಿಗೆ ಬೆಳಿಬೇಕು ಅಂತ ನಮ್ಮ ಆಸೆ. ನಮ್ಮ ಮೈಸೂರು ಬುದ್ಧಿವಂತ ಕನ್ನಡಿಗರ ಬಳಗದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ನೀವೇನೋ ಮಾತಾಡ್ತೀರಾ? ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಇವತ್ತು ಈ ಕಾರ್ಯಕ್ರಮ ಮಾಡಿದ ನಮ್ಮೆಲ್ಲ ಸಂಸ್ಥೆ ಮುಖಂಡರುಗಳಿಗೆ ನಮಸ್ಕಾರ, ಧನ್ಯವಾದಗಳು. ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮಾತ್ರ ಮರಿಬೇಡಿ.